ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಮ್ಮ ಗೆಸ್ಟ್ ಅಲ್ಲ ಆ್ಯಕ್ಚುಲಿ ಶೆಫ್ ಮಿಸ್ ಅಕ್ಷರ ಬನ್ನಿ. ಸೊ ಆ್ಯಸ್ ಯೂಶುವಲ್ ನಾನು ನಿಮ್ಗೆ ಹೇಳಿದ್ದೆ, ರಜೆ ಟೈಮಲ್ಲಿ ಮಕ್ಕಳು ಟಿ ವಿ ಫೋನು. ಯಾ ಸೇ ಹಾಯ್. ಹಲೋ ಸೇ ಹಾಯ್. ಹಲೋ 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 ಹಾಯ್ ಫ್ರೆಂಡ್ಸ್ ಅಂತ ಹೇಳಬೇಕು. ಹಾಯ್ ಫ್ರೆಂಡ್ಸ್. ಓಕೆ, ನಿಮ್ಮ ಫ್ರೆಂಡ್ಸ್ ಅವರು ಆಂಟಿಗಳೇ ಹಾಯ್. ಓಕೆ, ಸೊ ಏನಂದರೆ ನಾನು ಹೇಳಿದ್ದೆ ನಿಮಗೆ, ರೆಕಾರ್ಡ್ ಆಗ್ತಿದೆಯಾ? ಸೊ ಮಕ್ಕಳು ರಜದಲ್ಲಿ ಸುಮ್ಮನೆ ಟಿ ವಿ ಫೋನು ಅಂತ ಟೈಮ್ ವೇಸ್ಟ್ ಮಾಡ್ತಾರೆ. ಅದನ್ನು ಏನನ್ನ ಯೂಸ್ಫುಲ್ಲಾಗಿ ಯುಟಿಲೈಸ್ ಮಾಡ್ಕೋಬೇಕು. ಯೂಸ್ಫುಲ್ಲಾಗಿ ನಿಮಗೆ ಬಂತ. ಸೊ ಕನ್ನಡ ಅದೇನೋ ಹೇಳ್ತಾರಲ್ಲ, ಸವಾಸದ ದೋಷ ಅಂತ, ಹಂಗಾಯ್ತು. ಇವಳನ್ನ ಸೇರ್ಕೊಂಡು ನನ್ನ ಕನ್ನಡನೂ ವೀಕ್ ಆಗಿದೆ. ಆ್ಯಕ್ಚುಲಿ ನಾನು ಹೇಳಿದ್ದೆ, ಮಕ್ಕಳು ರಜದಲ್ಲಿ ಫೋನು ಟಿ ವಿ ಟ್ಯಾಬು ಅಂತ ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಏನನ್ನ ಬೇರೆ ಥರ ಯುಟಿಲೈಸ್ ಮಾಡ್ಕೋಬೇಕು ಅಂತ. ಹಂಗಾಗಿ ಲಾಸ್ಟ್ ವಿಡಿಯೋ ವಾಟ್ ವಾಸ್ ದಟ್? ಓರಿಯೋ ಪಾಪ್ಸ್. ಓರಿಯೋ ಪಾಪ್ಸ್ ನೀವು ನೋಡಿದ್ರಿ. ಮರ್ತೋಯ್ತು, ಪಾಪ್ಸ್ ಮರ್ತೋಗುತ್ತೆ ನನಗೆ. ಸೊ ಆ ವಿಡಿಯೋ ನೀವು ನೋಡಿದ್ರಿ. ಆಲ್ಮೋಸ್ಟ್ ಅಕ್ಷುನೇ ಮಾಡಿದ್ದು ರೆಸಿಪಿ, ಹಂಗಾಗಿ ಇವತ್ತು ಕೂಡ ಅಕ್ಷುನೇ ಮಾಡ್ತಾಳೆ ರೆಸಿಪಿ. ಇವತ್ತೇನು ಮಾಡ್ತಾ ಇದ್ದೀವಿ ಅಕ್ಷು? ಪ್ಯಾನ್ಕೇಕ್ಸ್. ವಾಟ್ ಕೈಂಡ್ ಆಫ್ ಪ್ಯಾನ್ಕೇಕ್ಸ್? ಡೋರಾ ಕೇಕ್ಸ್. ಯಾ, ಇವತ್ತು ನಾವು ಓರಿಯೋ ಪ್ಯಾನ್ಕೇಕ್ಸ್ ಓರಿಯೋ ಪ್ಯಾನ್ಕೇಕ್ಸ್ ಅಥವಾ ಓರಿಯೋ ಡೋರಾ ಕೇಕ್ಸ್ ಮಾಡ್ತಾ ಇದೀವಿ. ಅಲ್ಲ, ಡೋರಾ ಕೇಕ್ಸೇ. ಆಯ್ತು, ಅದು ಡೋರಾ ಕೇಕ್ಸೇ ಅಂತೆ. ಆಯ್ತಾ? ಓರಿಯೋ ಡೋರಾ ಕೇಕ್ಸ್ ಮಾಡ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಡಿಲಿಷಿಯಸ್ ಆಗಿರುತ್ತೆ. ಬಿಕಾಸ್ ನಾವು ಯೂಶಲಿ ಪ್ಯಾನ್ ಕೇಕ್ ಮಾಡ್ತೀವಿ, ಬಟ್ ಓರಿಯೋ ಬಿಸ್ಕೆಟಿಂದ ಟ್ರೈ ಮಾಡಿಲ್ಲ. ತುಂಬ ವೀಡಿಯೋಸ್ ಟ್ರೋಲ್ ಆಗ್ತಿರೋದ್ರಿಂದ ತುಂಬ ವೈಬ್ ಕ್ರಿಯೇಟ್ ಆಗಿದೆ ಓರಿಯೋ ಬಿಸ್ಕೆಟ್ದು ರೆಸಿಪಿಗಳು. ಹಾಗಾಗಿ ಇವತ್ತು ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಓರಿಯೋ 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 ಡೋರಾ ಕೇಕ್ಸ್ ಮಾಡ್ತಾ ಇದ್ದೀವಿ. ಸೊ ದ ಸೇಮ್ ಇಂಗ್ರೀಡಿಯೆಂಟ್ಸ್ ಗೋಸ್ ಆನ್. ನಾನು ಹೇಳ್ದಂಗೆ ರೆಸಿಪಿ ಅಕ್ಷರ ಸ್ಟಾರ್ಟ್ ಮಾಡ್ತಾಳೆ, ಬಟ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನಾನು ಹೇಳ್ತೀನಿ. ಸೊ ಫಸ್ಟು ನಾವಿಲ್ಲಿ ಓರಿಯೋ ಬಿಸ್ಕೆಟ್ ಪ್ಯಾಕ್ಸ್ ತೊಗೊಂಡಿದ್ದೀವಿ. 2 ಓರಿಯೋ ಬಿಸ್ಕೆಟ್ ಪ್ಯಾಕ್ಸ್ ತೊಗೊಂಡಿದ್ದೀವಿ. ಇದ್ರ ಜೊತೆಗೆ 100 ml ಆಫ್ ಮಿಲ್ಕ್ ತೊಗೊಂಡಿದ್ದೀವಿ. ಹಾಲು ಇಷ್ಟು ಬೇಕೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೋತೀವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಪ್ಯಾನ್ ಕೇಕು ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬರೋದಕ್ಕೆ ನಾವು ಬೇಕಿಂಗ್ ಸೋಡಾ ತೊಗೊಂಡಿದ್ದೀವಿ, 1/2 ಟೇಬಲ್ ಸ್ಪೂನ್ ಅಷ್ಟು. ಐ ಹೋಪ್ ಕಾಣಿಸ್ತಿದೆ ಅಂತ. ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅಕ್ಷರ ಶೆಫ್ ಅವರೇ, ಕಮಾನ್, ಟೇಕ್ ಯುವರ್ ಲೀಡ್. ಸೊ ಫಸ್ಟ್ಗೆ ಏನು ಮಾಡ್ತೀರಾ? ವೆಯ್ಟ್ ಫಸ್ಟು ಇದನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಬಿಡೋಣ, ಆಮೇಲೆ ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಕೆಲಸ. ಓಕೆ, ಸೊ ಈಗ ಬಿಸ್ಕೆಟ್ ತೆಗಿಯೋದಕ್ಕೆ ಒಂದು ಪ್ಲೇಟ್ ಬೇಕಾ? ಬೇಡ. ನಮ್ಮ ಕೆಲಸ ಲಾಸ್ಟ್ ವಿಡಿಯೋಯಿಂದನೂ ಇದೆ, ಕ್ರೀಮ್ನ ಬಿಸ್ಕೆಟಿಂದ ಸಪ್ರೇಟ್ ಮಾಡ್ತಾರೆ. 2 ಪ್ಯಾಕ್ ಒರಿಯೋ ಬಿಸ್ಕೆಟ್ಸನ್ನು ತೊಗೊಂಡಿದ್ದೀವಿ. ಇವಾಗ ಕ್ರೀಮು ಮತ್ತು ಬಿಸ್ಕೆಟ್ಸನ್ನು ಸಪ್ರೇಟ್ ಮಾಡಬೇಕು. ಓಕೆ, ಲಾಸ್ಟ್ 2 ವಿಡಿಯೋಗಳಿಂದ ನಂದಿದೆ ಕೆಲಸ, ಸಪ್ರೇಟ್ ಮಾಡ್ಕೊಡೋದು. ಓಕೆ ಫ್ರೆಂಡ್ಸ್, ನಮ್ಮ ಅಮ್ಮನ ಫ್ರೆಂಡ್ಸ್ ನೋಡಿ, ಇವಾಗೆಲ್ಲ ಸಪ್ರೇಟ್ ಆಗಿದೆ. ಇದನ್ನು ಫುಲ್ಲು ಪೌಡರ್ ಥರ ಮಾಡ್ಕೊಬೇಕು. ಅದೇ ಲಾಸ್ಟ್ ವೀಡಿಯೋಲಿ ಮಾಡಿದ್ವಲ್ಲ, ಅದೇ ಸೇಮ್ ಪ್ರೊಸೀಜರ್. ಓಕೆ, ಸೊ ನಿಮಗೆ ಆದರೆ ನಾವು ಕ್ಲೇ ಥರ ಮಾಡ್ಕೊಬೋದು, ಫುಲ್ ಬ್ಯಾಟರ್ ಥರ ಮಾಡ್ಕೊಬೇಕು. ಅಂದರೆ ಸೊ ಫಸ್ಟು ಫೈನ್ ಪೌಡರ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಇದೇನು ಸ್ಟಫಿಂಗ್ ಇದೆ, ಇದಕ್ಕೆ ನಾವು ಸ್ವಲ್ಪ ಹಾಲು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಬೇಕು. ಈಗ ಫಸ್ಟು ನಾವು ಈ ಪ್ಲೇನ್ ಬಿಸ್ಕೆಟ್ಸ್ ಏನಿದೆ ಅದನ್ನು ಈ ಬ್ಲೆಂಡರ್ ಜಾರ್ಗೆ ಹಾಕ್ಕೊಬಿಡೋಣ. ಓಹೋ, ಬಾಹುಬಲಿ. ಸೊ ಈ ಥರ ಕ್ರಷ್ ಮಾಡಿ ಹಾಕಿದ್ರೆ ಬೇಗ ಗ್ರೈಂಡ್ ಆಗುತ್ತೆ. ಬಾಹುಬಲಿ ನಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಈ ಬಿಸ್ಕೆಟ್ಸ್ ಏನಿದೆ ಅದನ್ನು ನಾವು ಈ ಕಂಟೈನರ್ಗೆ ಹಾಕಿದ್ದೀವಿ. ಈಗ ಇದನ್ನು ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಅಕ್ಷು, ನೀನು ಮಾಡ್ಕೋತೀಯಾ ನಾನು ಮಾಡಲಾ? ಏನು ಮಾಡಿ? ನಾನೇ ಮಾಡಲಾ? ಬೇಡ, ನಾನೇ ಮಾಡ್ತೀನಿ. ಆಯಿತು, ಆಯಿತಾ? ಸೊ
ಫೈನ್ ಪೌಡರ್ ಮಾಡಿದ್ದೀವಿ, ಕಾಣಿಸ್ತಿದೆ ಅನ್ಕೋತೀನಿ. ಈಗ ಇದನ್ನು ಈ ಬೌಲ್ ಏನು ತೊಗೊಂಡಿದ್ದೀವಿ ಇದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋದು? ಹಾಲು ಹಾಕೋದಾ? ನಾವು ಸ್ವಲ್ಪ ಹಾಕು, ಸ್ವಲ್ಪ ಹಾಲು ಹಾಕ್ಕೊಬೇಕು. ಸಾಕು. ಎಲ್ಲಾದರೂ ಚಿಕ್ಕ ಚಿಕ್ಕ ಪೀಸ್ಗಳ ಅದು ಕಾಣಿಸಿದ್ರೆ ಅಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಲ್ವಾ. ಸ್ವಲ್ಪ ಬೇಕಲ್ಲ. ನೋಡಿ ಬ್ಯಾಟರ್ ರೆಡಿ ಆಗಿದೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬೇಕು, ಆವಾಗ ನೀಟಾಗಿ ಸಾಫ್ಟಾಗಿ ಇವಾಗ ನಾವು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಿದ್ದೀವಿ. ಅಷ್ಟು ಸ್ವಲ್ಪ ಹಾಕಬೇಕು, ಅರ್ಧ, ಆಮೇಲೆ ನೋಡ್ಕೊಬೇಕು. ಸಾಕು. ಸೊ ಇದನ್ನು ಈಗೇನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ರೆಡಿ ಆಗಿದೆ ಅನ್ಕೋತೀನಿ. ಇದು 2 ನಿಮಿಷ ಬಿಟ್ಬಿಡೋಣ. ಸೊ ಇವಾಗ ನಾವು ಈ ಕ್ರೀಮನ್ನು ಮಾಡ್ಕೊಬೇಕು. ಸ್ವಲ್ಪ ಹಾಲು ಸ್ಟಫಿಂಗ್ ಇತ್ತು, ಅದಕ್ಕೆ ನಾವು ಹಾಲು ಹಾಕ್ಬಿಟ್ಟು ಸ್ವಲ್ಪ ಫೈನ್ ಪೇಸ್ಟಾಗಿ ಮಾಡ್ಕೊಬೇಕು. ಇವಾಗ ರೆಡಿ ಆಗಿದೆ. ಆವಾಗಲೇ ಫೋರ್ಕ್ ಮಿಕ್ಸ್ ಮಾಡೋಣ ಅಂತ ನೋಡಿದೆ, ಆದರೆ ಕ್ರೀಮು ಹಾಲು ಜೊತೆ ಮಿಕ್ಸ್ ಆಗದರೆ ಫೋರ್ಕಿಗೆಲ್ಲ ಅಂಟ್ಕೊತಿತ್ತು. ಅದಕ್ಕೆ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಈ ಸ್ಟಫಿಂಗಿಗೆ ಸ್ವಲ್ಪ ಹಾಲು ಪೌಡ್ರ್ ಹಾಕ್ಕೊಂಡಿದ್ದೀವಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ಕ್ರೀಮಿ ಇರಬೇಕು. ಓಕೆ, ಇವಾಗ ನಮ್ಮ ಬ್ಯಾಟರ್ ರೆಡಿ ಆಗಿದೆ, ನಮ್ಮ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಏನು ತಡ ಮಾಡೋದು, ಕುಕ್ಕಿಂಗ್ ಮಾಡೋಣ. ಆ್ಯಕ್ಚುಲಿ ಇನ್ನು ಒಂದೇ ಒಂದು ಕನ್ಫ್ಯೂಷನ್ ಏನಾಯಿತು ಅಂದರೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ 2 ಬಾಕ್ಸ್ ಪಕ್ಕನೇ ಇರೋದು. ಸೊ ನಾವಿದು ಬೇಕಿಂಗ್ ಪೌಡರ್ ಹಾಕ್ಕೊಂಡಿರೋದು 1/2 ಟೇಬಲ್ ಸ್ಪೂನ್ ಅಷ್ಟು, ಬೇಕಿಂಗ್ ಸೋಡಾ ಅಲ್ಲ. ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು, ಬೇಕಿಂಗ್ ಸೋಡಾ ಹಾಕಿದ್ರೆ ಸ್ವಲ್ಪ ಫ್ಲಫಿಯಾಗಿ ಸಾಫ್ಟಾಗಿ ಆಗುತ್ತೆ ಅಂತ. ಬಟ್ ಅಫ್ಕೋರ್ಸ್ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಹಾಕ್ಕೋಬೋದು. ಯೂಶಲಿ ದೋಸೆ ಬ್ಯಾಟರ್ಗೆಲ್ಲ ನಾವು ಬೇಕಿಂಗ್ ಸೋಡಾ ಹಾಕ್ಕೋತೀವಿ, ಇಲ್ಲಿ ನಾವು ಬೇಕಿಂಗ್ ಪೌಡರ್ ಹಾಕ್ಕೋತಾ ಇರೋದು. ಓಕೆನಾ? ಓಕೆ, ಆನ್ ಆಗಿದೆ. ಅನ್ಎಕ್ಸ್ಪೀರಿಯನ್ಸ್ಡ್ ಕಿಡ್ಸ್ ಡು ನಾಟ್ ಟ್ರೈ ದಿಸ್ ಅಟ್ ಹೋಮ್, ಎಸ್ಪೆಷಲಿ ನಾಟ್ ವಿತ್ ಯುವರ್ ಮದರ್. ಯು ಡೋಂಟ್ ಟ್ರೈ ಇಟ್ ಅಟ್ ಹೋಮ್, ಓಕೆ? ಅನ್ಎಕ್ಸ್ಪೀರಿಯನ್ಸ್ಡ್ ಕಿಡ್ಸ್. ಈಗ ಬ್ಯಾಟರ್ ರೆಡಿ ಆಗಿದೆ, ಈಗ ಪ್ಯಾನ್ ಕೂಡ ಹೀಟ್ ಆಗಿದೆ. ಸೊ ಲೆಟ್ಸ್ ಟ್ರೈ ನೋಡೋಣ. ಇಲ್ಲಿ ನಾನು ಬಟರ್ ಏನೂ ಗ್ರೀಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಗ್ರೀಸ್ ಮಾಡಬೇಕಪ್ಪ, ಇಲ್ಲ ಅನ್ಸುತ್ತೆ ಚೆನ್ನಾಗಿ ಬರೋಲ್ಲ, ಅಂಟ್ಕೊಂಡು. ಇದು ನಾನ್ ಸ್ಟಿಕ್ ಅಕ್ಷನ್, ವಿಲ್ ಟ್ರೈ ಇಟ್. ಸೊ ಒಂದು ಟೈಮ್ ಲೋ ಅಲ್ಲಿ ಇರಲಿ. ಇದನ್ನು ನಾವು ಸ್ಪ್ರೆಡ್ ಏನು ಮಾಡೋದು ಬೇಡ. ಸೊ 30 ಸೆಕೆಂಡ್ಸ್ ಅಷ್ಟು ಕುಕ್ ಮಾಡ್ಕೊಳ್ಳೋಣ. ಈಗ ಫ್ಲಿಪ್ ಮಾಡೋಣ. ನೋಡ್ತಾ ಇದ್ದೀರಾ? ಸೊ ದಿಸ್ ಈಸ್ ಹೌ ಪ್ಯಾನ್ ಕೇಕ್ ಲುಕ್ಸ್. ಆಮೇಲೆ ನಿಮಗೆ ಸ್ವಲ್ಪ ಝೂಮ್ ಮಾಡಿ ಇನ್ನೊಂದು ಪ್ಯಾನ್ ಕೇಕ್ ಹಾಕಿ ತೋರಿಸ್ತೀವಿ. ತುಂಬ ಚೆನ್ನಾಗಿರುತ್ತಲ್ಲ. ಸೊ ಈಗ ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಈ ಡೋರಾ ಕೇಕ್ನ. ವಾವ್! ಇವಾಗ ಸದ್ಯಕ್ಕೆ ಅದು ಪ್ಯಾನ್ ಕೇಕು, ಕ್ರೀಮ್ ಹಾಕಾದ್ಮೇಲೆ ಅದು ಡೋರಾ ಕೇಕ್ ಆಗುತ್ತೆ. ಯಾ, ಸಿ ದ ಪ್ಯಾನ್ ಕೇಕ್ ಈಸ್ ರೆಡಿ. ನೋಡ್ಬೋದು ನೀವು, ಫುಲ್ಲು ಸಾಫ್ಟ್ ಆಗಿದೆ. ಯಾ, ಫ್ಲಫಿ ಆಗಿದೆ. ನಿಮಗೆ ಕ್ಲೋಸಪ್ಪಲ್ಲಿ ಒಂದು ಪ್ಯಾನ್ ಕೇಕ್ ಹಾಕ್ತಾ, ಇನ್ನೊಂದು ಕ್ಲೋಸಪ್ಪಲ್ಲಿ ಒಂದು ಪ್ಯಾನ್ ಕೇಕ್ ಹಾಕ್ತಾ ಇದ್ದೀನಿ. ಈಗ ಒಂದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಒಂದು 30 ಸೆಕೆಂಡ್ಸ್ ಆಗಿದೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ. ನೀವು ತಗೊಳ್ಳಿ, ಸ್ಮೆಲ್ ಸಕ್ಕತ್ತಾಗಿದೆ ಆ್ಯಂಡ್ ತುಂಬ ಸಾಫ್ಟಾಗಿ ಬಂದಿದೆ. ವಾವ್, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಿದೆ ಅನ್ಕೋತೀನಿ. ಈಗ ಇದನ್ನು ಸಾಫ್ಟ್ ಆ್ಯಂಡ್ ಜೆಂಟಲ್ ಆಗಿ ವಾ ನೋಡ್ಬೋದು ನೀವು.
ಓಕೆ, ಸೊ ಇನ್ನೊಂದೆರಡು ಹಾಕ್ಕೊಂಡ್ಬಿಡ್ತೀವಿ ನಾವು. ಓಕೆ, ಸೊ ನಾರ್ಮಲ್ ಪ್ಯಾನ್ ಕೇಕ್ಸ್ ಇವಾಗ ರೆಡಿ ಆಗಿದೆ. ಸೊ ಆ್ಯಕ್ಚುಲಿ ಈ ರೆಸಿಪಿ ಹೆಸರು ಡೋರಾ ಕೇಕ್ಸ್ ಅಲ್ಲ, ಡೋರಾ ಯಾಕಿ ಅನ್ನೋದು. ನಾವು ಡೋರೆಮಾನ್ ನೋಡ್ಬಿಟ್ಟು ಡೋರಾ ಕೇಕ್ಸ್ ಅಂತ ಅನ್ಕೊಂಡ್ಬಂದಿದ್ದೀವಿ ಅಷ್ಟೇ. ನಾವು ಇವಾಗ ಈ ಫ್ರೆಶ್ ಪಾರ್ಟ್ನ ಹಿಂಗೆ ಇಕ್ಕೊಬೇಕು. ಇಲ್ಲಿ ನಾವು ಸ್ಟಫಿಂಗ್ ಹಾಕ್ಬೇಕು. ಕೈ ಸುಡ್ತಾ ಇದೆಯಂತೆ, ಹಾಗಾಗಿ ನನಗೆ ಕೊಟ್ಲು. ಸೊ ಸ್ಟಫಿಂಗ್ ನಾನೇ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದು ಹೇಗೆ ಅಕ್ಷು? ಹಿಂಗೆ ಪರ್ಫೆಕ್ಟ್ ಆಗಿರೋದು ಮೇಲೊಳಗೆ ಬರಬೇಕು. ಓಕೆ ಅಪ್ಪ, ಬಿಸಿ. ಸೊ ಈಗ ಇದನ್ನು ಇಲ್ಲೇ ತಿರುಗಿಸ್ಬಿಟ್ಟು ಹಾಕ್ಬಿಡಪ್ಪ, ಫಿಲ್ ಮಾಡಿ. ಸೊ ಕ್ರೀಮ್ ಇದಕ್ಕೆ ಜಾಸ್ತಿ ಹಾಕೋಣ. ಯಾರ್ದು ತಿಂದರೆ ಡಯಾಬಿಟಿಸ್ ಬರ್ಬೇಕು ಅವ್ರಿಗೆ. ಓಕೆ, ಸೊ ಇದನ್ನು ಕವರ್ ಮಾಡೋದು. ಒಂದು ಸ್ವಲ್ಪ ಬ್ರೇಕ್ ಆಗಿಬಿಟ್ಟೈತೆ, ಅದಕ್ಕೆ ಮೆತ್ತಿಗೆ. ಸೊ ಓಕೆ. ಸೊ ನಮ್ಮ ಏನಿದು ಡೋರಾ ಕೇಕ್ ಆ್ಯಕ್ಚುಯಲ್ ನೇಮ್ ಡೋರಾ ಯಾಕಿ. ಆ್ಯಕ್ಚುಯಲ್ ನೇಮ್ ಡೋರಾ ಯಾಕಿ ಈಸ್ ರೆಡಿ. ನೋಡ್ಬೋದು ಇಲ್ಲಿ ಮಧ್ಯ ಸ್ಟಫಿಂಗ್ ಇದೆ. ಈಗ ಇದನ್ನು ನಾವು ಕಟ್ ಮಾಡಬೇಕು. ಬನ್ನಿ ಮಾಡಿ. ಚಾಕ್ಲೇಟ್ ಎತ್ಕೊಂಬರೋ ಸಂದರ್ಭದಲ್ಲಿ ಕೈ ಕುಯ್ಕೊಂಬಿಟ್ಟಿದ್ದೀನಿ. ಸೊ ಕರೆಕ್ಟಾಗಿ ಮಿಡಲಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಾಯಿತು. ನೋಡೋಣ ಹೆಂಗೆ ಬಂದಿದೆ ಅಂತ. ವಾ ನೋಡಿ, ಓ ವಾವ್, ಚೆನ್ನಾಗಿ ಬಂದೈತಲ್ವಾ? ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೇಸ್ಟ್ ಹೆಂಗಾಗಿದೆ ಅಂತ ಹೇಳಬೇಕು. ಸೊ ವಾಟ್ ಇಸ್ ದಿಸ್? ಡೋರಾ ಯಾಕಿ. ನಾನು ಇದನ್ನು ತೊಗೊಂಡಿದ್ದೆ. ಅದನ್ನ ಚೆನ್ನಾಗಿ ಕಾಣಿಸ್ತೈತೆ. ವಾ, ಆಯ್ತು. ವೆರಿ ವೆರಿ ನೈಸ್. ಚಾಯ್ತು, ಸಕ್ಕತ್ತಾಗಿದೆ. ಈ ಬಿಸ್ಕೆಟಲ್ಲಿರೋದು ಒಂದು ಸ್ವಲ್ಪ ಸಾಲ್ಟಿ ಫ್ಲೇವರ್ ಬರುತ್ತೆ, ಬಟ್ ಒಳಗಡೆ ಈ ಕ್ರೀಮಿ ಟೆಕ್ಸ್ಚರ್ ಏನಿತ್ತು, ನಾವೇನು ಸ್ಟಫಿಂಗ್ ತುಂಬಿದ್ದೀವಿ, ತುಂಬ ಚೆನ್ನಾಗಿ ಕಂಬೈನ್ ಆಗ್ತಾಯಿದೆ ಟೇಸ್ಟು. ಸ್ವಲ್ಪ ಈ ಚಸ್ಕ ತಿಂದಾಗ ಹೆಂಗೆ ಅನಿಸುತ್ತೆ ನೋಡಿ, ಆ ಥರ ಅನಿಸುತ್ತೆ. ಉಲ್ಟಾ ಹೇಳಿದ್ರಿ. ಚಸ್ಕನ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಬಟ್ ಓವರಾಲ್ ಪ್ಯಾನ್ ಕೇಕ್ಸ್ ಆರ್ ವೆರಿ ಟೇಸ್ಟಿ. ಹೊರಗಡೆ ಇರೋವಂಥ ಕೋಟಿಂಗ್ ಸ್ವಲ್ಪ ಸಾಲ್ಟಿ ಟೇಸ್ಟ್ ಬರ್ತಾ ಇದೆ, ಒಳಗಡೆ ಅಂತೂ ಸ್ವೀಟ್ ಎರಡೂ ಸೂಪರ್ ಇದೆ. ಮಕ್ಳಿಗೆ ಮಾಡಿಕೊಡಿ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ಅಲ್ವಾ ಅಕ್ಷು? ಶಿ ಈಸ್ ಬ್ಯುಸಿ ಈಟಿಂಗ್. ನನ್ನ ಲೆಫ್ಟ್ ಹ್ಯಾಂಡ್ ಇತ್ತು ಅಂತ ಮಾಡ್ಸೋದು ನನಗೆ. ಸೊ ಡೆಫಿನೆಟ್ಲಿ ಮಕ್ಕಳು ಇವಾಗ ಮನೇಲೇ ಇರ್ತಾರೆ, ಅದು ಇದು ತಿನ್ನೋದಕ್ಕೆ ಕೇಳ್ತಾನೆ ಇರ್ತಾರೆ. ಸೊ ಬೇರೆ ಏನೇನೋ ಜಂಕ್ ಫುಡ್ ಕೊಡ್ದಂಗೆ ಮನೇಲೇ ಏನಾನ ಹೆಲ್ದಿ ಹೈಜಿನಿಕ್ಕಾಗಿ ಮಾಡಿ. ಅಫ್ಕೋರ್ಸ್ ಓರಿಯೋ ಬಿಸ್ಕೆಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಜಂಕ್, ಬಟ್ ಸ್ಟಿಲ್ ಮನೇಲೇ ಮಾಡಿಕೊಟ್ಟಿದ್ದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಮ್ಮ ಅಂದಿರಿಗೆ. ಓಕೆ, ಸೊ ಡೆಫಿನೆಟ್ಲಿ ಡೂ ಟ್ರೈ ಇಟ್. ಆ್ಯಂಡ್ ಬೇಗ ಆಗುತ್ತೆ ರೆಸಿಪಿ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಸಿಂಪಲ್. ಬರೀ ಓರಿಯೋ ಬಿಸ್ಕೆಟ್ಸ್ ಮತ್ತು ಸ್ವಲ್ಪ ಹಾಲು ಆ್ಯಂಡ್ ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್. ಓಕೆ, 1/2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡ್ರೆ ಈ ಥರ ಸಾಫ್ಟಿ ಸ್ಪಾಂಜಿ ಓರಿಯೋ ಕೇಕ್ಸ್ ರೆಡಿ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಕಿಡ್ಸ್ ಎಂಜಾಯ್ ಮಾಡ್ತಾರೆ. ನೀವು ಡೆಫಿನೆಟಾಗಿ ಟ್ರೈ ಮಾಡಿ. ಆ್ಯಂಡ್ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಹಾಗೆ ವ್ಲಾಗ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಪ್ಲೀಸ್ ನನ್ನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಆ್ಯಂಡ್ ಡೂ ಸಪೋರ್ಟ್ ಅಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶಿ ಈಸ್ ಬ್ಯುಸಿ ಇನ್ ಈಟಿಂಗ್. ಡೆಫಿನೆಟ್ಲಿ ಅಮ್ಮಂದಿರ ಈ ರೆಸಿಪಿ ಟ್ರೈ ಮಾಡಿ. ನಿಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.